ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ವರಮಹಾಲಕ್ಷ್ಮಿ ಹಬ್ಬ ಆಗಿ ತುಂಬಾ ದಿನನೇ ಆಯ್ತು ಅಲ್ವಾ. ಸೊ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬನ ನಾವು ನಮ್ಮ ದೊಡ್ಡಮ್ಮರ ಮನೇಲಿ ಆಚರಿಸಿದೀವಿ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ಅಂದ್ರೆ ಇವರಿಬ್ರೆ. ಒಂದಷ್ಟು ಐಟಮ್ನ ಇಟ್ಕೊಂಡು ನಾವು ಡೆಕೋರೇಷನ್ ಮಾಡೋಣ ಅಂತ ಶುರು ಮಾಡಿದ್ವಿ. ಅದ್ರಲ್ಲಿ ನಮಗೆ ಒಂದಷ್ಟು ಕನ್ಫ್ಯೂಷನ್ಸ್. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕೆ ಬಂದಿದ್ದೆ ಯಾರು ಗೊತ್ತಾ? ನಮ್ಮ ಸುಷ್ಮಕ್ಕ ಅವರು. ಸೊ ಅವರನ್ನ ವಿಡಿಯೋ ಕಾಲಲ್ಲಿ ತರಿಸಿ ಅವರು ನಮಗೆ ಈ ಕಲರಿಗೆ ಈ ಕಾಂಬಿನೇಷನ್ ಮಾಡಿ ಆ ಥರ ಎಲ್ಲ ನಮಗೆ ಐಡಿಯಾಸ್ನ ಕೊಟ್ಟರು. ಇದ್ರ ಜೊತೆಗೆ ಒಂದು ಸೈಡಲ್ಲಿ ಅಮ್ಮಂದ್ರು ಎಲ್ಲ ಸೇರಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಆಯಿತು ಗೊತ್ತಾ. ಎಲ್ಲರೂ ಇದ್ವಲ್ಲ, ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ. ಅಂತೂ ಇಂತೂ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ದಾಯ್ತು. ಇವಾಗ ಏನು ಪ್ರೆಸೆಂಟ್ಲಿ ಕಾಣಿಸ್ತಿದೆ ಅದೆಲ್ಲ ನಮ್ಮ ಐಡಿಯಾಸ್ ಇದ್ದಿದ್ದು ಫಸ್ಟು. ಸೊ ಅದನ್ನು ರಿಮೂವ್ ಮಾಡಿ ಮತ್ತೆ ಬೇರೆ ಥರ ಹೊಸ್ದಾಗಿ ರೆಡಿ ಮಾಡೋದು ತುಂಬಾ ಲೇಟ್ ಆಯಿತು. ಇಷ್ಟು ಡೆಕೋರೇಷನ್ ಮಾಡೋದಕ್ಕೆ ನಾವು ಹಾಲಲ್ಲಿ ಎಲ್ಲ ಥರ ಐಟಮ್ಸ್ಗಳನ್ನು ಹರಡ್ಕೊಂಡು ಕೂತಿದ್ವಿ, ಡೆಕೋರೇಟಿವ್ ಐಟಮ್ಸ್ಗಳನ್ನು. ಫೈನಲಿ ಎಲ್ಲರೂ ಒಂದೇ ಡಿಸಿಷನ್ ತಗೊಂಡು ರೆಡಿ ಮಾಡಿದ್ದಾಯಿತು. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಬ್ಯಾಲೆನ್ಸ್ ಉಳಿದಿರೋದು ಸೀರೆನ ಉಡಿಸ್ಬೇಕು ದೇವರಿಗೆ. ಸೊ ವರಮಹಾಲಕ್ಷ್ಮಿಗೆ ಸೀರೆನ ಉಡಿಸೋದಕ್ಕೆ ನಾವು ಒಂದು ಕಷ್ಟಪಟ್ವಿ ಅಂದರೆ ಹೇಳಬಾರ್ದು. ಅದು ನಾವು ಹೆಂಗೆ ಉಡ್ಸೋದಕ್ಕೋದ್ರೂ ಸರಿ ಬರ್ತಾನೆ ಇರಲಿಲ್ಲ. ಏನೋ ಹೋಗ್ಲಿ ಡಿಫ್ರೆಂಟಾಗಿ ಉಡ್ಸೋಣ ಅಂತ ನೋಡಿ ಉಡ್ಸೋದಕ್ಕೋದ್ರೆ ಅದು ಫ್ಲಾಪ್ ಶೋ ಆಯಿತು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬಾ ಮದುವೆ ಫಂಕ್ಷನ್ಸ್ಗಳಿದ್ದು ಅಲ್ವಾ. ಅದರಲ್ಲಿ ನಾವು ಕೂಡ ಒಂದಷ್ಟು ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಸಿನ್ಸ್ ಸೇರಿಕೊಂಡ್ರೆ ಒಂದೇ ಕಡೆ ಗೇಮ್ಸ್ ಅಂತೂ ಹಾಡೇ ಆಡ್ತೀವಿ. ಆ್ಯಂಡ್ ನಾವು ಕೂಡ ಗೇಮ್ಸ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 12 ಗಂಟೆನೋ 1 ಗಂಟೆನೇನೋ ಆಗಿತ್ತು. ಆ ಟೈಮಲ್ಲಿ ನಾವು ಒಂದಿಷ್ಟು ಗೇಮ್ ಆಡಿದ್ವಿ. ಬಿಕಾಸ್ ಕರ್ಗಡ್ಬೆಲ್ಲ ಮಾಡಬೇಕಾಗಿತ್ತಲ್ಲ. ಸೊ ಟೈಮ್ ಹೋಗಲಿ ಆ್ಯಂಡು ಕೆಲಸದ ಜೊತೆ ನಿದ್ದೆ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಆಟ ಆಡಿದ್ವಿ ಹಾಗೆ. ಆ್ಯಂಡ್ ಅವಾಗಲಿಂದ ಹೇಳಿಲ್ಲ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ವೀಡಿಯೋನ ನೋಡೋದಕ್ಕೆ ಶುರು ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲರಿಗಿಂತ ಮುಂಚೆ ವೀಡಿಯೋನ ನೀವು ವಾಚ್ ಮಾಡ್ಬೋದು. ಅದು ಯಾವ್ದಪ್ಪ ಒಂದು ಬಂತಲ್ಲ ಫಿಲ್ಮು ಕಮರ್ ಟು ಪ್ಲೇಸ್ ಇಂದದು ಕರ್ವ ಹೇಳ್ಬೋದಲ್ಲ. ಕರ್ವ ಐತಿ ಯಾವ್ದೊಂದು ಹೇಳಿ ಮುಂದೆ ಕರ್ವ ಹೇಳ್ರಿ. ಈಗ ಕರ್ವ ಶುಭೋದಯ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ರಂಗೋಲಿನ ಡಿಫ್ರೆಂಟಾಗಿ ಹಾಕ್ತಾರೆ. ಒಂದೊಂದು ದಿನ ಒಂದೊಂದು ಥರ ವೆರೈಟೀಸ್. ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟಾಗಿ ಹಾಕಿದ್ದಾರೆ. ಆ್ಯಂಡ್ ಇದು ದೇವ್ರ ಮನೆ. ನಮ್ಮ ದೊಡ್ಡಮ್ಮನ ಕಲೆ ದೇವ್ರ ಮೇಲೆ ಕೂಡ ಅರಳಿದೆ. ನಮ್ಮ ಅಮ್ಮಂದ್ರಂತೂ ನಿದ್ದೆನೇ ಮಾಡಿಲ್ವಂತೆ. ನೈಟೆಲ್ಲ ನಿದ್ದೆಗೆಟ್ಟು ಮಾರ್ನಿಂಗು ಬೇಗನೆ ಅಂದರೆ 7 ಗಂಟೆ 7:30 ಅಷ್ಟರಲ್ಲೇ ಹಬ್ಬ ಎಲ್ಲ ಆಗೋಗಿತ್ತು. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಒಂದು ವೀಡಿಯೋನ ಹಾಕಿದ್ದೀನಿ. ಆ ವಿಡಿಯೋನ ನೀವು ನೋಡಿದ್ದೀರಾ ಅನಿಸುತ್ತೆ. ಡೆಕೋರೇಷನ್ ಹೇಗಿದೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಹಾಕಿರೋದು ಅಷ್ಟೇ. ಹಬ್ಬ ಎಲ್ಲ ಆಯಿತು, ಕಂಪ್ಲೀಟ್ ಪೂಜೆನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಮ್ಮ ಅಷ್ಟೋತ್ತರನ ಓದ್ತಾ ಇದ್ದಾರೆ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಷ್ಟ ಐಶ್ವರ್ಯಗಳನ್ನು ಆಯಸ್ಸನ್ನು ಕೊಡಲಿ ಅಂತ ಬೇಡ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.